ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಸಿಂಪಲ್ಲಾಗಿ ತುಂಬ ಬೇಗ ಆಗಲಿ ಅನ್ನೋ ಹಾಗೆ ಗೀ ರೈಸ್ ಮಾಡ್ತಾಯಿದ್ದೆ. ಸೊ ಅದನ್ನು ಜಸ್ಟ್ ಸಿಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ತುಂಬ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಕುಕ್ಕರಲ್ಲಿ ತುಪ್ಪ, ಒಂದು ಚೂರು ಎಣ್ಣೆ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದಕ್ಕೆ ಇನ್ನು ಸ್ಪೈಸಸ್ ಏನಿರುತ್ತೆ, ಪಲಾವ್ ಎಲೆ ಇರ್ಬೋದು, ಅನಾನಸ್ ಮೊಗ್ಗು, ಹೂವು, ಮತ್ತು ಹಾಗೆ ಸ್ಟಾರ್ ಹೂವು, ಈ ಥರ ಒಂದು ಸ್ವಲ್ಪ ಚಕ್ಕೆ, ಒಂದು ಎರಡೇ ಲವಂಗ, ಹಾಗೆ ಒಂದು ಏಲಕ್ಕಿ, ಇಷ್ಟೂ ಅದು ತುಪ್ಪ ಸ್ವಲ್ಪ ಬಿಸಿ ಆಗಿದೆ ಅಂದಮೇಲೆ ಅದಕ್ಕೆ ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಗೋಡಂಬಿನೂ ಸ್ವಲ್ಪ ದ್ರಾಕ್ಷಿನೂ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದಾದಮೇಲೆ ಒಂದು 2-3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅಂದರೆ ಫ್ಲೇಮ್ ಸ್ವಲ್ಪ ಮೀಡಿಯಮ್ಮಲ್ಲೇ ಇದ್ದರೆ ಬೆಟರು. ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಅಂತ ಹೇಳ್ಬೋದು. ಮತ್ತು ಅದಕ್ಕೇನೆ ಖಾರಕ್ಕೆ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದು 4-5 ಅಷ್ಟೇ. ನಾವು ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನೊಂದು 4-5 ಹಾಕಿದ್ದೀನಿ. ಅಷ್ಟು 4 ಅಂದ್ಕೊಂಡು 3-4 ಅದನ್ನು 2 ಸ್ಲೈಸಾಗಿ ಕಟ್ ಮಾಡಿಕೊಂಡು 2 ಪೀಸಾಗಿ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಮಿಕ್ಸಿಗೆ ಅಂದರೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾಜು ಪೌಡರ್ ಇತ್ತು, ಕಾಜು ಚೂರು, ಪೌಡರಲ್ಲ, ಚೂರು, ಕಾಜು ಚೂರು, ಹಾಗೆ ಗೋಡಂಬಿ ಚೂರನ್ನು ಮತ್ತು ಸ್ವಲ್ಪ ಗಸಗಸೆ, ಆಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 3/4 ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ನೈಸ್ ಪೇಸ್ಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದುಬಿಟ್ಟು ಇನ್ನು ಬಟಾಣಿ ಇತ್ತು ಅಂತ ಹೇಳ್ಬಿಟ್ಟು ಬಟಾಣಿನೂ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟಾಣಿ ಹಾಕಿದೆ. ಸೊ ಬಟಾಣಿ ಕೂಡ ಹಾಕಿಬಿಟ್ಟು ಇನ್ನು ನಾವು ಆವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ. ಹಾಲು ಏನಕ್ಕೆ ಹಾಕಬೇಕು ಅಂತ ಅಂದರೆ ಹಾಲು ಹಾಕಿದಾಗ ತುಂಬ ಮಾಯ್ಶ್ಚರೈಸಾಗಿ ಇರುತ್ತೆ ರೈಸು, ಮತ್ತು ನಮಗೆ ಆ ಗೀ ರೈಸ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಲು ನಾವು ಮಿಕ್ಸ್ ಮಾಡಿದಾಗ. ಮತ್ತು ಗಟ್ಟಿ ಹಾಲು ಹಾಕ್ಕೋಬೇಕು, ತೆಳ್ಳಗೆ ಅಂದರೆ ನೀರು ಮಿಕ್ಸ್ ಮಾಡಿರೋ ಹಾಲಲ್ಲ, ಮತ್ತು ಹಾಗೆ ಕಾಯಿಸಿರೋ ಹಾಲಲ್ಲ, ಹಸಿ ಇರೋ ಹಾಲನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು, ಮತ್ತು ನಾವು ನೀರು ಎಷ್ಟು ಬೇಕೋ ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕ್ಕೊಂಡು ಅದಕ್ಕೆ ನಾವು ಆವಾಗಲೇ ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಒಂದು 2 ವಿಷಲ್ನ ಹಾಕಿಸ್ದೆ. ಫ್ಲೇಮ್ ಸ್ವಲ್ಪ ತುಂಬ ಹೈಯಲ್ಲಿ ಇಡಲಿಲ್ಲ, ಸ್ವಲ್ಪ ಮೀಡಿಯಮ್ಮಲ್ಲೇ ಇಟ್ಬಿಟ್ಟು ಒಂದು 2 ವಿಷಲ್ ಹಾಕ್ಸಿದ್ದೀನಿ. 2 ವಿಷಲ್ ಹಾಕಿದ್ಮೇಲೆ ನೋಡ್ಬೋದು ತುಂಬ ಉದ್ರುದ್ರಾಗಿದೆ ರೈಸು, ತುಂಬ ಚೆನ್ನಾಗಾಗಿದೆ. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಇನ್ನು ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಕುರ್ಮಾ ಬೇಡ ಅಂತಂದರು ಮಕ್ಕಳು. ಸೊ ಹಂಗಾಗ್ಬಿಟ್ಟು ಗೀ ರೈಸು ಹಾಗೆ ಸ್ಟಾರ್ ಫ್ರೂಟ್ ಇತ್ತು, ಸ್ಟಾರ್ ಫ್ರೂಟ್ನ ಹಾಕ್ಬಿಟ್ಟು ಅವ್ರಿಗೆ ಬಾಕ್ಸ್ ಪ್ಯಾಕ್ ಮಾಡಿದೆ. ಲಂಚ್ ಬಾಕ್ಸು ಪ್ಯಾಕ್ ಮಾಡಿದ್ರೆ ನನಗೆ ಅದೊಂದು ದೊಡ್ಡ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ. ಎಲ್ಲ ಮಕ್ಕಳು ಎಲ್ಲ ತಾಯಂದಿರಿಗೂ ಅದೇ ಥರ ಇರ್ಬೋದು ಮೇ ಬಿ. ಇನ್ನು ಸೊ ಅವ್ರ ಲಂಚ್ ಬಾಕ್ಸು ಮುಗಿದ ತಕ್ಷಣ ಅಂದರೆ ಅಲ್ಲಿ ನಾನು ತಿಂಡಿ ಮಾಡ್ಕೊಳ್ತಾನೇ ಇನ್ನು ಹಾಗೆ ಸ್ವಲ್ಪ ಈಚೆಗಡೆ ಎಲ್ಲ ತೊಳೆದಿದ್ದಿರ್ಬೋದು, ಆಮೇಲೆ ಬಾಗಿಲು ತೊಳೆದು ಅದಕ್ಕೆ ರಂಗೋಲಿ ಹಾಕಿ ಆಮೇಲೆ ಕಸ ಗುಡಿಸಿ ಎಲ್ಲ ಅಲ್ಲಿ ತಿಂಡಿ ಮಾಡ್ಕೊಳ್ತಾನೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಂದರೆ ಅದು ಒಟ್ಟೊಟ್ಟಿಗೆ ಮುಗಿದ್ಬಿಟ್ರೆ ಬೇಗ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಸ್ಟು ನಾನು ಎಲ್ಲ ರೆಡಿ ಇಟ್ಕೊಂಡೆ, ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬಂದು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಎಲ್ಲ ಆದಮೇಲೆ ಹಾಗೆ ತಿಂಡಿಗೆ ರೆಡಿ ಮಾಡಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ಅದೊಂದು ದೊಡ್ಡ ಕೆಲಸ ಆದಂಗೆ. ಸೊ ಇನ್ನು ಅದು ಮಾಡ್ಕೊಳ್ತಾನೇ ಹಾಗೇನೇ ಮೇಲ್ಗಡೆಯಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಅಂದರೆ ಸ್ವಲ್ಪ ಧೂಳಾಗಿ ನಮ್ಮದು ಬ್ಲಾಕ್ ಮೆಟ್ಲಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ, ಧೂಳು ಒಂಚೂರು ಇದ್ದರೂ ಕೂಡ ಜಾಸ್ತಿ ಕಾಣುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡೂ ಹಾಗೆ ನಮ್ಮ ಸಿಸ್ಟರ್ ಇಬ್ಬರೂ ಅವತ್ತು ಗೃಹಪ್ರವೇಶದ ದಿನ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದರು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸರಿ, ಗೃಹಪ್ರವೇಶಕ್ಕೆ ಹೋಗೋಕ್ಕಾಗಿಲ್ಲ ಅಲ್ವ, ಪರವಾಗಿಲ್ಲ ಬಿಡು ಹೋಗಿಲ್ಲ ಅಂತ ಅಂದ್ಕೊಂಡಿಲ್ಲ ಅವರು. ನಿಜವಾಗ್ಲೂ ಅಲ್ಲಿಂದ ಪಾಪ ಬಂದ್ರಲ್ವ, ನಂಗೆ ಅದೇ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಇನ್ನು ಫ್ರೂಟ್ಸು ಅಂದರೆ ಕೌಸಲ್ಯಂದು ಶ್ರೀಮಂತ ನಾಳೆ. ಸೊ ಶ್ರೀಮಂತ ಇರೋದ್ರಿಂದ ಇನ್ನು ಇವತ್ತು ಫ್ರೂಟ್ಸ್ ಎಲ್ಲ ಇಲ್ಲೇ ತೊಗೊಂಬರ್ತೀವಿ ಅಂತ ಹೇಳಿದೆ ಅಮ್ಮಂಗೆ. ಏನಕ್ಕೆ ಅಂತಂದರೆ ಪಾವಗಡದಲ್ಲೇ ಅಷ್ಟೊಂದು ಫ್ರೂಟ್ ಎಲ್ಲ ಸಿಗೋದಿಲ್ಲ, ಮತ್ತು ಫ್ರೆಶ್ ಫ್ರೂಟನ್ನು ಸಿಗೋದಿಲ್ಲ, ಯಾವಾಗೋ ತಂದಿಟ್ಕೊಂಡಿರ್ತಾರೆ. ಅಂದರೆ ಮೇ ಬಿ ಯಾವಾಗಲೂ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಟೈಮು ನಮಗೆ ಬೇಕಾಗಿರೋ ಟೈಮಲ್ಲಿ ಆ ಥರ ಆದರೂ ಆಗ್ಬೋದು.
ಸೊ ಹಂಗಾಗ್ಬಿಟ್ಟು ಬೇಡ ಬಿಡಮ್ಮ ನಾವು ಇಲ್ಲಿಂದನೇ ತೊಗೊಂಬರ್ತೀವಿ ಅಂತ ಹೇಳಿದೆ. ಅಮ್ಮನೂ ಆಯಿತು ಇನ್ನು ಹೆಂಗೂ ನೀವು ಬರ್ತೀರಲ್ವ, ಸೊ ಬರೋಕ್ಕೆ ಮುಂಚೆ ಅಲ್ಲಿಂದನೇ ಫ್ರೂಟ್ಸ್ ಎಲ್ಲನೂ ಮತ್ತು ಫ್ರೆಶ್ ಆಗಿ ಇರುತ್ತೆ ಫ್ರೂಟು ಅನ್ನೋ ಹಾಗೆ ಇಲ್ಲಿಂದನೇ ತೊಗೊಂಬರ್ತೀವಿ. ಮತ್ತು ಎಲ್ಲ ಥರದ ಫ್ರೂಟು ಸಿಗುತ್ತೆ ಅನ್ನೋದು ಒಂದು. ಅಲ್ಲಿ ಪಾವಗಡದಲ್ಲಾದರೆ ಎಲ್ಲ ಫ್ರೂಟು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೀಸನಲ್ಲಿ ಯಾವ ಫ್ರೂಟ್ ಇರುತ್ತೋ ಅದು ಸಿಗುತ್ತೆ, ಬಟ್ ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಫ್ರೂಟೂ ಸಿಗಲ್ಲ ಅಲ್ಲಿ. ಇಲ್ಲಾದರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಯಶವಂತಪುರಕ್ಕೆ ಬಂದ್ವಿ. ಯಶವಂತಪುರ ಮಾರ್ಕೆಟಲ್ಲಾದರೆ ಚೆನ್ನಾಗಿ ಸಿಗುತ್ತೆ ಅಂತ ಎಲ್ಲ ಫ್ರೂಟ್ಸೂ ತಗೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಏನೇನು ಫ್ರೂಟ್ಸ್ ನಮಗೆ ಕಾಣಿಸ್ತೋ ಪ್ರತಿಯೊಂದು ಫ್ರೂಟೂ, ಆಪಲ್ಲು, ಆರೆಂಜು, ಕಿವಿ ಇರ್ಬೋದು, ಹಾಗೆ ಗ್ರೇಪ್ಸು, ಗ್ರೀನು, ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸು, ಮತ್ತು ಪಪ್ಪಾಯ, ವಾಟರ್ ಮೆಲನ್ನು, ಹಾಗೆ ಮಸ್ಕ್ ಮೆಲನ್ನು, ಗುವಾ ಫ್ರೂಟು, ಪೈನಾಪಲ್ಲು ಎಲ್ಲ ಕಡೆ ಸಿಗುತ್ತೆ ಮೇ ಬಿ. ಮತ್ತು ಈ ಬ್ಲ್ಯಾಕ್ ಗ್ರೇಪ್ಸ್ ಅಂತ ಏನಿದೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ವೆಯ್ಟ್ ಮಾಡಿಸ್ತಾ ನಮ್ಮನೆಯವ್ರು ಫ್ರೂಟ್ಸು ತಗೊಳ್ತಾನೇ ನಾನು ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್ ಒಂದಷ್ಟು ತಿನ್ಕೊಂಬಿಟ್ಟೆ. ಅಷ್ಟು ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅಷ್ಟು ಚೆನ್ನಾಗಿರೋದ್ರಿಂದ ನಾನು ಮನೆ ಕೂಡ ಒಂದು ಸ್ವಲ್ಪ ತಗೊಂಡೆ. ಇನ್ನು ಹಾಗೆ ಒಂದು ಸ್ವಲ್ಪ ಹಾರ ಅಂದರೆ ಕೌಸಲ್ಯಂಗೆ ಇದು ಶ್ರೀಮಂತ ಟೈಮಲ್ಲಿ ಹಾರ ಹಾಕ್ಕೊಳ್ತಾರಲ್ವ, ಸೊ ಆ ಹಾರ ಕೂಡ ನಮಗೆ ಅಲ್ಲಿ ಸಿಗೋದಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿಂದನೇ ತಗೊಂಡ್ವಿ. ಅದು ಒಂದು ಕ್ಲಿಪ್ ಮಿಸ್ ಆಗಿತ್ತು, ಸೊ ಇಲ್ಲಿದೆ ಅಂದ್ಬಿಟ್ಟು ಒಂದು ಹಾರ ತೋರಿಸ್ದೆ. ಇನ್ನು ನಾವು ಆ್ಯಕ್ಚುಲಿ ಟೂ ವೀಲರಲ್ಲೇ ಬಂದಿದ್ದು. ಕಾರಲ್ಲಿ ಬಂದರೆ ಗಾಡಿ ಎಲ್ಲ ನಿಲ್ಲಿಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅನ್ನೋ ಹಂಗೆ ಸಂಜೆ ಹಂಗೆ ಸುಕ್ಷನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ನಾವು ಈ ಕಡೆ ಬಂದಿದ್ವಿ. ಶಮಂತನೂ ಅಲ್ಲೇ ಮನೆ ಹತ್ರನೇ ಆಟಾಡ್ಕೊಂಡಿದ್ದೆ ನಮ್ಮ ಅದೇ ಮಕ್ಕಳ ಜೊತೆ. ಸೊ ನಾವಿನ್ನು ಬಂದುಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ವಾಟರ್ ಮೆಲನ್ ಒಂದು ನಮ್ಗೆ ಅಲ್ಲಿ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ಹಿಂಗೆ ಹೋಗ್ತಾ ಆನ್ ದಿ ವೇಯಲ್ಲಿ ವಾಟರ್ ಮೆಲನ್ ಕೂಡ ಇತ್ತು ಅಂತ ಹೇಳ್ಬಿಟ್ಟು ವಾಟರ್ ಮೆಲನ್ನು ಒಂದೆರಡು ತಗೊಂಡು, ಬಾಳೆಹಣ್ಣು ಒಂದು ಬೇಕಾಗಿತ್ತು. ಬಟ್ ನಮಗೆ ಆಮೇಲೆ ನಮ್ಮ ಮನೆಯವರು ಇವನ್ನೆಲ್ಲ ಇಟ್ಬಿಟ್ಟು ಆಮೇಲೆ ತೊಗೊಂಬರ್ತೀನಿ ಬಾಳೆಹಣ್ಣು ಅಂತ ಹೇಳಿ ವಾಟರ್ ಮೆಲನ್ ಮಾತ್ರ ಇನ್ನು ಪ್ರತಿಯೊಂದು ಫ್ರೂಟ್ ಎಲ್ಲ ತೊಗೊಂಡ್ವಿ. ಬಾಳೆಹಣ್ಣೊಂದು ಬಾಕಿ ಇತ್ತು, ಸೊ ಅದನ್ನು ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ತುಂಬ ಚಿಕ್ಕ ವಿಡಿಯೋ. ನಾಳೆ ನಿಮಗೆ ಕೌಸಲ್ಯನ್ ಶ್ರೀಮಂತದ ವಿಡಿಯೋ ಬರುತ್ತೆ. 9 ಮಂತ್ಸ್ ಶ್ರೀಮಂತ, 5th ಮಂತದ್ದು ಒಂದು ಸರಿ ಹಾಕಿದ್ದೀನಿ, ಬಟ್ 9 ಮಂತ್ಸ್ದು ನಾಳೆ ಹಾಕ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಅದನ್ನು ಕೂಡ ನೋಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.